ಈ ಅಮಾವಾಸ್ಯೆ ಎಂಬ ಕಳ್ಬೊಡ್ಡಿ ಮಗ ಈಟೊತ್ತಾದರೂ ಈ ರೋಡ್ಗೆ ಬರಲಿಲ್ವಲ್ಲ ಶಿವನೇ. ಏನು ಮಾಡ್ತಿದ್ದಾನು ಈ ಅಮಾವಾಸ್ಯೆ ಅವ್ರ ಮಂತಾಗ ಸೇರ್ಕೊಂಡು ಒಟ್ಟು ರೋಡ್ ಕಡಿಕೆ ಬರಲಿಲ್ವಲ್ಲಪ್ಪು. ಶಿವನೇ ಶಂಭುಲಿಂಗ ಶಂಭುಲಿಂಗ. ನಗಣೋಯ್, ಈ ಅಮಾವಾಸ್ಯೆ ಬಂದ್ಬಿಟ್ ನನ್ನೋಯ್. ಹಬ್ಬ ಹಬ್ಬ ಅಮಾವಾಸ್ಯೆ ಬಂದುಬಿಟ್ಟೆ ಅನ್ಲ. ಈಗ ತಾನೇ ನಿನ್ನ ನೆನಪು ಮಾಡ್ಕೊಂಡಿದ್ದೆ ನೋಡ್ಲಾ ಅಮಾವಾಸ್ಯೆ. ಬಾರೋ ಅಮಾವಾಸ್ಯೆ ಬಾ. ಯಾಕೆ ನಗಣೋಯ್, ಇವತ್ತು ನಿನ್ನ ಮೆದುಳಿಗೆ ಈ ಅಮಾವಾಸ್ಯೆ ನೆನಪಿಗೆ ಬಂದವನೇ ಅಂತ ಅಂದರೆ ಏನೋ ಇಸ್ಯ ಇರ್ಬೇಕು ನಗಣ. ಯಾಕೆ ನಗಣ? ಯೋಲೆ ಅಮಾವಾಸ್ಯೆ, ನೀನು ಯಾವಾಗೂ ನನ್ನ ಮೆದ್ಲು ಒಳಗೆ ಇರ್ತೀಯ ಕಣ್ಲ. ಮೆದ್ಲು ಬಿಟ್ಟು ಹೊರಗೆ ಹೋಗಕ್ಕಿಲ್ಲ ಕಣ್ಲ ನೀನು. ಆ ಮೆದ್ಲು ಒಳಗೇನೆ ಗೂಟ ಒಯ್ಕೊಂಡಿರ್ತೀಯ ನೋಡ್ಲಾ ಅಮಾವಾಸ್ಯೆ. ಆ ಎಮ್ಮೆ ಗೊಡ್ಡು ಕಟ್ಟಿರೋ ಗೂಟ ಬೇಕಾದ್ರೆ ಕಿತ್ಕೊಂಡು ಹೋಗ್ಬೋದು ಕಣ್ಲ ಅಮಾವಾಸ್ಯೆ. ಆದರೆ ನೀನು ನನ್ನ ಮೆದುಳಾಗೆ ಗೂಟ ಒಯ್ಕೊಂಡಿದೀಯ ನೋಡ್ಲಾ, ಅದು ಮಾತ್ರ ಕಿತ್ಕೊಂಡು ಹೋಗೋದೇ ಇಲ್ಲ ನೋಡ್ಲಾ ಅಮಾವಾಸ್ಯೆ. ಹಂಗೆ ನಾನು ಮೆದ್ಲಾಗೆ ಗೂಟ ಒಯ್ಕೊಂಡಿದ್ಯಾ ಕಣ್ಲಾ ಅಮಾವಾಸ್ಯೆ. ನಗಣೋಯ್, ಹಂಗಾರೆ ನನ್ನ ಗೂಟ ಎಂತ ಬಿಗ್ಯಾದ ಗೂಟ ಇರ್ಬೇಕು ನಗಣ. ಹ್ಞೂ ಕಣ್ಣು ಹೇಳೋ ಅಮಾವಾಸ್ಯೆ, ನೀನು ಹೇಳೋದೂ ದಿಟಯಾನೆ. ಲೇ ಮಚ್ಚ, ಗಾಡಿ ಹಾಕಲ್ಲ ಇಲ್ಲಿ ಇಳಿಸಿದ್ಯಾ? ಲೇ ಮಚ್ಚ, ನಾನು ಬೆಂಗಳೂರು ಬಿಡ್ಬೇಕಾದ್ರೆ ನಮ್ಮ ಹುಡುಗಿಗೆ ಊರಿಗೆ ಬರ್ತಾಯಿದ್ದೀನಿ ಅಂತ ಹೇಳಿದ್ದೆ ಕಣ್ಲಾ. ಅದಕ್ಕೆ ಹೆಂಗೋ ನಮ್ಮೂರ ಮೇಲಸಿನೇ ಹೋಗ್ತೀಯಾ, ಆವಾಗ ನಮ್ಮೂರಲ್ಲಿ ಇಳಿಸಿರು ಬರ್ತೀನಿ ಅಂತ ಹೇಳಿದ್ಲು ಕಣ್ಲಾ. ಹಂಗೆ ನೋಡ್ಕೊಂಡು ಹೋಗ್ಮೆಂತೆ ಅಂತ ಅದಕ್ಕೆ ನಿಲ್ಸಿವ್ನಿ. ಮೆಸೇಜ್ ಹಾಕಿದ್ದೀನಿ ಕಣ್ಲಾ, ಬರ್ತೀನಿ ವೆಯ್ಟ್ ಮಾಡು ಅಂತ ಹೇಳಿದಾಳೆ. ಅದಕ್ಕೆ ರೋಡ್ನಾಗೆ ನಿಂತ್ಕೊಂಡು ನಮ್ಮ ಹುಡುಗಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಕಣ್ಲಾ. ಅವಳು ಈ ರೋಡ್ನಾಗ ಹಾಸಿ ನಡ್ಕೊಂಡು ಹೋಗ್ತಾಳೆ, ನಾವು ನೋಡ್ಕೊಂಡ್ಬಿಟ್ಟು ಬೈಕಲ್ಲಿ ಬೇಗ ಹೋಗೋಣ. ಲೇ ಮಚ್ಚ, ಆಮೇಲೆ ಊರಿನಾಗ್ಲವ್ರು ಯಾರನ್ನ ನೋಡಿದರೆ ಏನು ಅಂದ್ಕೊಳ್ಳಲ್ಲ. ಬ್ಯಾಡ ಕಣೋ ಮಚ್ಚ. ಆಮೇಲೆ ಯಾರನ್ನ ಅಕ್ಕಪಕ್ಕ ಇದ್ದು ಕೇಳಿಸ್ಕೊಂಡು ನಮ್ಮನ್ನೇನ ಬಂದು ಕೇಳಿದರೆ ಏನು ಮಾಡೋದು? ಬ್ಯಾಡೋ ನಡಿಯೋ, ಸುಮ್ಮನೆ ಹೋಗೋಣ. ಯಾಕೆ ಬೇಕು ಊರುಗಳಿಗೆ? ಬ್ಯಾಡ ನಡಿ, ಮೆಸೇಜ್ ಹಾಕೋ ಬೇಗ ನಿಮ್ಮ ಹುಡುಗಿಗೆ, ನಾವು ಇರೋದಕ್ಕಾಗಲ್ಲ ಹೋಗ್ತೀವಂತ ಹೇಳೋ ಮಚ್ಚ. ನೋಡು ಮಚ್ಚ, ನಿನ್ಗೊಂದು ಮಾತು ಹೇಳ್ತೀನಿ ಕೇಳು. ಲವ್ ಮಾಡಿದ ಮೇಲೆ ಎದುರ್ಕೋಬಾರ್ದು, ಏನೇ ಬಂದರೂ ಎದುರಿಸಿ ನಿಲ್ಲಬೇಕು ಮಚ್ಚ. ಎದುರಿಕೊಳ್ಳಂಗಿದ್ರೆ ಲವ್ವೇ ಮಾಡಬಾರ್ದು ಮಚ್ಚ. ಇದು ನನ್ನ ಪಾಲಿಸಿ ಮಚ್ಚ. ನಮ್ಮ ಹುಡುಗಿ ಇವಾಗ ನಡ್ಕೊಂಡು ರೋಡ್ನಾಗ ಬರ್ತಾಳೆ, ಅವಳು ದರ್ಶನ ಮಾಡ್ಕೊಂಬಿಟ್ಟು ಬೇಗ ಹೋಗ್ಬಿಡನ್ ಮಚ್ಚ. ಏನು ಎದುರ್ಕೋಬೇಡ, ನಾನಿದ್ದೀನಿ, ಸುಮ್ಮನೆ ಇರು. ನಗಣೋಯ್ ನಗಣೋಯ್, ಇಬ್ರು ಹುಡುಗರು ಯಾರು ಲವ್ವು ಗಿವ್ವು ಅಂತ ಎಲ್ಲ ಮಾತಾಡ್ತಾರೆ ಕಣ್ಣಾಗಣೋಯ್. ಹುಡುಗಿ ಅಂತ ಬೇರೆ ಮಾತಾಡ್ತಾವ್ರೆ. ಯಾರೋ ಇಬ್ರು ಹುಡುಗರು ನಮ್ಮೂರು ಹುಡುಗಿಗೇನೆ ಕಾಳು ಹಾಕಕ್ಕೆ ಬಂದಿರ್ಬೇಕಣ್ಣಾಗಣೋಯ್. ಬಾ ನೋಡು. ಲೇ ಅಮಾವಾಸ್ಯೆ, ಯಾರಲ್ಲ ಈ ಹುಡುಗರು? ನಮ್ಮ ಹಳ್ಳಿ ಹುಡುಗಿಗೇನೆ ಕಾಳು ಹಾಕಕ್ಕೆ ಬಂದವ್ರೇನಾ ಇವರು? ನೋಡಿಲ್ಲ ಇವ್ರಿಗೆ ಎಷ್ಟಿದ್ದಾತು. ನಮ್ಮ ಹಳ್ಳಿ ಅಂತ ಅಂದರೆ ಒಂದು ರವ್ವಟು ಮರುವಾದೇ ಬ್ಯಾಡ್ವೆ ಅನ್ಲ. ನಮ್ಮ ಹಳ್ಳಿಗೆ ಬಂದು ಯಾರಲ್ಲ ನಮ್ಮೂರ ಹೆಣ್ಮಕ್ಳು ಮೇಲೇ ಕಣ್ಣು ಹಾಕಕ್ಕೆ ಬಂದಿರೋದು? ಬಾರ್ಲ ಅಮಾವಾಸ್ಯೆ, ಹೋಗಿ ಕೇಳೋಣ. ಸೋರಿ ಕಣ್ಣಾಗಣ, ನೋಡಿ ಒಂದು ರವ್ವಟು ಕೇಳೋಣ ಅವರಿಬ್ರು. ಆಗಿನ ದಟಿನು ನಮ್ಮ ಹಳ್ಳಿ ಹುಡುಗಿಗೆ ಕಾಳು ಹಾಕಕ್ಕೆ ನಿಂತಾರೆ ಕಣ್ಣಾಗಣ್ಣ ಅವರಿಬ್ರು. ಲೇ ಮಚ್ಚ, ನಡಿಯೋ, ಬೈಕ್ ತಾಳೋ ಹೋಗೋಣ. ಯಾರೋ ಇಬ್ರು ಅಂಕಲ್ಲು ನಮ್ಮನ್ನೇ ನೋಡ್ಕೊಂಡು ಇತ್ತಾವನೇ ಬತ್ತಿದಂಗೆ ಇದ್ದಾರೆ ಕಣ್ಲ. ನಡಿಯೋ, ಬೈಕ್ ತಾಳೋ ಹೋಗೋಣ ಮಚ್ಚ. ಲೇ ಮಚ್ಚ, ನಮ್ಮ ಹುಡುಗಿನೋ ಬರ್ತಾವಳೆ ಕಣ್ಲ ಮಚ್ಚ. ಒಂದ್ಸಲಿ ನಮ್ಮ ಹುಡುಗಿ ದರ್ಶನ ಮಾಡ್ಕೊಂಡು ಹೋಗ್ಬಿಡಂಗೆ ಕಣ್ಲ. ಅವಂಕಲರ್ ಬಂದರು ಬರಲಿ ಕಣ್ಲ, ಅದೇನು ಕೇಳ್ತಾರ ನೋಡೇ ಬಿಡೋಣ. ಎದುರ್ಕೋಬಾರ್ದು ಕಣ್ಲ ಲವ್ ಮಾಡ್ಬೇಕಾರೆ. ಮಚ್ಚ ಮಚ್ಚ, ನಿಮ್ಮ ಹುಡುಗಿ ಬಂದ್ಲು. ಕಳ್ಳಿಹಿವಳು ಅಯ್ಯೋ ಕಳ್ಳಿಹಿವಳು, ಕಣ್ಣಲ್ಲೆಯ ಮಾರಿಸಿದ ಮಳ್ಳಿಹಿವಳು ಬಲು ಮಳ್ಳಿಹಿವಳು. ಯೋನ್ರಲ್ಲ ಹುಡುಗರ ಇಬ್ಬರು ನಿಂತ್ಕೊಂಡು ಯೋನ್ರಲ್ಲ ಮಾಡ್ತಾ ಇದ್ದೀರಾ ಈ ರೋಡ್ನಾಗೆ? ನಾವು ಆಗಿನ ದೊಡ್ಡಿ ನೋಡ್ತಾ ಇದ್ದೀವಿ ಕಣ್ರಲ್ಲ ನಿಮ್ಮ ಆಟಗಳನ್ನ. ಯೋನ ಮಾಡ್ತಾ ಇದ್ದೀರಾ ಅಲ್ಲಿ ನಿಂತ್ಕೊಂಡು? ಅದು ನಿಮ್ಗೇನಕ್ಕೆ? ಇದು ರೋಡು, ನಾವಿಬ್ಬರು ಇಲ್ಲಿ ಬೈಕ್ ನಿಲ್ಲಿಸ್ಕೊಂಡಿದ್ದೀವಿ. ನಿಮ್ಗೆ ಯಾಕೆ ಬೇಕದು? ನಿಮ್ದೇನಾಯ್ತೋ ನೀವು ನೋಡ್ಕೊಂಡು ಹೋಗಿ, ನಮ್ಮನ್ನೇನೋ ಕೇಳ್ತಾ ಇದ್ದೀರಾ? ಯೋಯ್, ಯಾರು ಅಂದ್ಕೊಂಡಿದ್ಯಾ? ನಾಗಣ್ಣ ನಾಗಣ್ಣ ನಾಗಣ್ಣನ ಮುಂದೆ ಬಂದು
ಅವಾಜ್ ಆಗ್ತೀಯಾ? ಓಯ್ ಬೇಡ ನೋಡಿ ಇವು. ಲೇ ಮಚ್ಚ, ಯಾಕೋ ಇದು ಗಲಾಟೆ ಆಗಂಗೈತೆ ಕಣ್ಲಾ ಮಚ್ಚ. ಬೇಡ ಸುಮ್ಕಿಲ್ಲ, ಅವ್ರನ್ನ ಯಾತು ಅನ್ಬೇಡ. ಯೋಯ್ ಅಂತ ಅಂದರೆ ನಾನು ಹೆದರ್ಕೋಬೇಕಾ? ನಾಗಣ್ಣನ ಆಗಲಿ ಯಾರನ ಆಗಲಿ ನನಗೇನು, ಇದು ರೋಡು, ಅದಕ್ಕೆ ಬೈಕ್ ನಿಲ್ಲಿಸ್ಕೊಂಡಿದ್ದೀನಿ. ಯೋಯ್ ಏನು ಅವಾಜು? ಈ ಅಮಾವಾಸ್ಯೆಗೆ ಅವಾಜಾ? ನಾ ಗಂಡುಗೇನೆ ಅವಾಜಾ? ಬೇಡ ನೋಡು, ಬೇಡ ನೋಡು, ಗಲಾಟೆ ಆಗ್ಬಾರ್ದು ಅಂತ ಸುಮ್ಮನೆ ಇದೀನಿ ನೋಡು. ನಿನಗೆ ಅಷ್ಟು ಮೀಟ್ರ್ ಇದ್ರೆ ಏನಕ್ಕೆ ಬಂದಿದ್ದೆ ಅಂತ ಹೇಳೋ ಮತ್ತೆ. ಈ ಬೆಂಗಳೂರು ಹುಡುಗನಿಗೇನೆ ಮೀಟ್ರ್ ಇಲ್ಲ ಅಂತ ಕೇಳ್ತೀಯ. ನನ್ನ ಮೀಟ್ರು ಏನು ಅಂತ ನನಗೆ ಗೊತ್ತು. ಈಗ ಹೇಳ್ತೀನಿ ಕೇಳು. ಈ ಊರಾಗೇನೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ಆ ಹುಡುಗಿನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಏನು ಇವಾಗ ಮೀಟ್ರ್ ಆಫ್ ಆಯ್ತಾ ನಿಂದು? ಆಗಿರಲೇಬೇಕು. ಯಾಕೇಳು ಯಾಕೇಳು? ನಾನು ಈ ಊರಿನಾಗೆ ಒಂದು ಹುಡುಗಿನ ಲವ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಮೀಟ್ರ್ ಆಫ್ ಆಯ್ತಾ ನಿನಗೆ? ಇರ್ಲಾ ಅಮಾವಾಸ್ಯೆ, ನೀನು ಗಲಾಟೆ ಮಾಡ್ತಿರೋದು ನೋಡಿ ಊರ್ನಾಗ್ಲಾರೆಲ್ಲ ಬತ್ತವ್ರೆ. ಅದೇನು ಅಂತ ಕೇಳೋಣ ಈ ಹುಡುಗನ್ನ. ಯಾಕ್ರಲ್ಲ ನಾಗಣ್ಣ ಅಮಾವಾಸ್ಯೆ, ಆ ಹುಡುಗರ ಮೇಲೆ ಯಾಕ್ಲಾ ಹಂಗೆ ಗಲಾಟೆ ಮಾಡ್ತಾ ಇದ್ದೀರಾ? ನೋಡ್ ಚಂದ್ರಣ್ಣೋಯ್, ನಮ್ಮೂರಿಗೆ ಬಂದು ನಮಗೇನೆ ಅವಾಜ್ ಆಗ್ತಾರೆ ಚಂದ್ರಣ್ಣೋ ಇವರಿಬ್ಬರು ಹುಡುಗರು. ಯಾವುದೋ ನಮ್ಮೂರು ಹುಡುಗಿನ ಇಷ್ಟಪಟ್ಟವ್ರಂತೆ, ಅದಕ್ಕೆ ನೋಡಕ್ ಬಂದವ್ರಂತ ಕಣ್ ಚಂದ್ರಣ್ಣೋಯ್. ಅಲ್ಲ ಕಣ್ರಲ್ಲ ಹುಡುಗರ, ಇಂಥ ಕೆಲಸ ಮಾಡೋಕ್ಕೆ ಯಾಕ್ರಲ್ಲ ನಮ್ಮೂರಿಗೆ ಬಂದಿದ್ದೀರಾ ನೀವು? ಏನ್ರಲ್ಲ, ಏನು ತಿಳ್ಕೊಂಬಿಟ್ಟಿದ್ದೀರಾ ನೀವು? ನೋಡಿ ಅಂಕಲ್, ಆ ಹುಡುಗಿ ನಾನು ಇಷ್ಟಪಟ್ಟಿದೆ, ನಾನು ಆ ಹುಡುಗಿನ ಇಷ್ಟಪಟ್ಟಿದ್ದೀನಿ. ನಾವಿಬ್ಬರು ಮದುವೆನೂ ಆಗ್ತೀವಿ. ಹಂಗಿದ್ಮೇಲೆ ಆ ಹುಡುಗಿನ ನಾನು ನೋಡೋಕೆ ಬರೋದ್ರಾಗ ತಪ್ಪೇನೈತೆ? ನಾನು ಹೋಗೋ ರೋಡಲ್ಲಿ ನಿಂತ್ಕೊಂಡು ನೋಡೋಕೆ ಬಂದಿದ್ದೀನಿ. ಏನು ನಿಮ್ಮ ಮನೆ ಹತ್ರ ಬಂದೇನು ನಾನು ನೋಡೋಕೆ ಬಂದಿಲ್ಲ. ರೋಡ್ ಇದು ನಿಂತ್ಕೊಂಡಿದ್ದೀನಿ. ನೋಡು ಚಂದ್ರಣ್ಣ, ಆ ಹುಡುಗ ಹೆಂಗೆ ಹೇಳ್ತಾವನೆ ಅಂತ. ಹಾಗೋ ಅಲ್ಲಿ ನೋಡಿ ಅಂಕಲ್, ನಮ್ಮ ಹುಡುಗಿನೂ ಬರ್ತಾವಳೆ, ಜೊತೆಗೆ ಅವ್ರ ಅಣ್ಣನೂ ಕರ್ಕೊಂಬರ್ತಾವಳೆ. ನಮ್ಮನ್ನ ನೀವು ಗಲಾಟೆ ಮಾಡಿರೋದಕ್ಕೆ ಅವ್ರ ಅಣ್ಣನೂ ಜೊತೆಗೆ ಬರ್ತಿದ್ದಾನೆ ನೋಡಿ. ಅಂಕಲ್, ಅವನು ನಾನು ತುಂಬ ಇಷ್ಟಪಡ್ತಾ ಇದ್ದೀವಿ ಅಂಕಲ್. ಅವನ್ನ ನಾನು ಮದುವೆ ಆಗ್ತಾ ಇದ್ದೀನಿ ಅಂಕಲ್. ಅಮ್ಮ ಮನೆಯಲ್ಲಿ ಇರಲಿಲ್ಲ, ಅದಕ್ಕೆ ಅಣ್ಣನ ಕರ್ಕೊ ಬಂದಿದ್ದೀನಿ ಅಂಕಲ್. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅಂಕಲ್. ಅವನಿಗೆ ಕೊಟ್ಟು ನಮ್ಮ ಮನೇಲಿ ಮದುವೆ ಮಾಡ್ತಾರೆ ಅಂಕಲ್. ಅದಕ್ಕೆ ಅವನನ್ನು ನೋಡೋಕೆ ಬಂದಿದ್ದಾನೆ ಅಷ್ಟೇ ಅಂಕಲ್. ಅಮ್ಮ ಇದ್ದಿದ್ರೆ ಬರೋರು, ಅಮ್ಮ ಇಲ್ಲ, ಊರಿಗೆ ಹೋಗಿದ್ದಾರೆ. ಅದಕ್ಕೆ ಅಣ್ಣ ಇದ್ದ ಮನೆಯಲ್ಲಿ ಕರ್ಕೊ ಬಂದಿದ್ದೀನಿ ಅಂಕಲ್. ನೀವು ಅವನ್ನ ಗಲಾಟೆ ಮಾಡೋದು ನೋಡಿ ಅಣ್ಣನ್ನೇ ಕರ್ಕೊ ಬಂದೆ ಅಂಕಲ್ ನಾನು. ಶಿವನೇ ಶಂಭುಲಿಂಗ, ನಮ್ಮಳ್ಳ್ಯಾಗೋನು ಇಂಥ ಹೆಣ್ಮಕ್ಳು ಇದ್ದಾರಲ್ಲಪ್ಪ ಶಿವನೇ. ಯಾರ ಮಗಳಮ್ಮ ನೀನು? ಹೇಳಮ್ಮ, ಯಾರ ಮಗಳು ನೀನು? ಅಂಕಲ್, ಅದೇ ಅಂಕಲ್, ಈ ಹಳ್ಳಿಗೆ ಹೊಸ್ದಾಗಿ ಬಂದಿದ್ದಾರಲ್ಲ ಸಿಲುಕ್ ಸ್ಮಿತಾ ಅಂತ ಹೇಳಿ, ಅವ್ರ ಮಗಳು ಅಂಕಲ್ ನಾನು. ಅಮ್ಮ ಇರಲಿಲ್ಲ, ಊರಿಗೆ ಹೋಗಿದ್ದಾರೆ. ಇಲ್ಲ ಅಂದಿದ್ರೆ ಅವರು ಬರೋರು ಅಂಕಲ್. ನನ್ನ ಅಣ್ಣ ಇದ್ದ, ಅದಕ್ಕೆ ಕರ್ಕೊ ಬಂದಿದ್ದೀನಿ. ನಾನು ಸಿಲುಕ್ ಸ್ಮಿತಾ ಮಗಳು ಅಂಕಲ್. ಹೌದೇನಮ್ಮ? ಹಂಗಾರೆ ನಾನೆಲ್ಲೋ ನಮ್ಮಳ್ಳಿ ಹೆಣ್ಮಗಳು ಅಂತ ಅಂದ್ಕೊಂಡೆ ಕಣಮ್ಮ. ಸಿಲುಕ್ ಸ್ಮಿತಾ ಮಗಳು ಅಂತ ಅಂದರೆ ಹಿಂಗೇ ಇರಬೇಕು ಬಿಡಮ್ಮ. ಹಂಗಾರೆ ನಮ್ಮಳ್ಳಿ ಹುಡುಗಿ ಅಲ್ಲ ನೀನು, ಬೇಲೂರಿದ್ದ ಬಂದು ನಮ್ಮಳ್ಳಿಯಾಗೆ ವಾಸ ಆಗಿರೋ ಆ ಸಿಲುಕ್ ಸ್ಮಿತಾ ಮಗಳು ಅಂತ ಅನ್ನು ಹಂಗಾರೆ. ಹೌದು ಅಂಕಲ್, ನಾನು ಸಿಲುಕ್ ಸ್ಮಿತಾ ಮಗಳೇ ಅಂಕಲ್. ಅಲ್ಲ ಕಾಣಲ್ಲ ನಾಗ, ಆ ರೋಡ್ನಾಗ ನಿಂತ್ಕೊಂಡು ನೀನು ಅಮಾವಾಸ್ಯೆ ಬರೇ ಇಂಥವೇ ಮಾಡ್ರಲ್ಲ. ಮಾಡಾಕೆ ನಿಮಗೆ ಕ್ಯಾಮೆ ಇರಲ್ವೇನ್ರಲ್ಲ? ಓಟು ರೋಡ್ನಾಗ ಹೋಗವು ಬರೋವೆಲ್ಲ ಇಂಥವು ಮಾಡ್ತಾ ನಿಂತ್ಕೊಳ್ರ ನೀವಿಬ್ರು. ಹೋಗ್ರ ನಿನ್ನ ಹೋಗಿ ಅದು ಯಾತನ ಕಾಪ್ರನ ಗೀಪ್ರನ ಮಾಡಕ್ಕೆ ಹೋಗ್ರಲ್ಲ. ಇಂಥವು ಯಾವತ್ತೊಂದು ಊರ ಮುಂದೆ ತಂದು ನಿಲ್ಲಿಸ್ತಾರೆ ಇಂಥವನ. ಇಂಥವು ಯಾತನ ನಮ್ಮನ್ನು ಕರಿಬೇಕು, ಅವಾಗ ಹೇಳ್ತೀನಿ ನಿಮ್ಗೆ. ನೋಡ್ರ ಸುಮ್ಮನೆ ಓಟ್ ಯಾತನ ಮಂತಕ್ಕೆ ಹೋಗಿ ಆ ಕಾಪ್ರ ಗೀಪ್ರ ಏನನ ಮಾಡ್ಕೆ ಹೋಗ್ರಲ್ಲ. ಸೋರಿ ಕಣ್ ಚಂದ್ರಣ್ಣ, ನೋಡಿ ಹೋಗೋಣ. ಇಂಥ ಕೋಟು ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಊರ್ನಾಗ್ಲಾರು. ನೋಡಿ ಹೋಗೋಣ ನಾವು. ಹಾಯ್ ಮಚ್ಚ. ಹಾಯ್ ಕಣೋ ಮಚ್ಚ. ಸಾರಿ ಕಣೋ, ಹಿಂಗೆ ಅಂತ ಎಲ್ಲ ಗೊತ್ತಿರಲಿಲ್ಲ. ನಿನ್ನನ್ನು ಈ ಹಳ್ಳಿ ಕರೆಸ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಾಡಿಬಿಟ್ಟೆ. ಬೇಜಾರು ಆಗಬೇಡ ಕಣೋ. ನೆಕ್ಸ್ಟ್ ಟೈಮು ಅಮ್ಮ ಇದ್ದಾಗ ಮನೆಗೆ ಬರ್ಮೆಂತೆ. ಇವಾಗ ಹಿಂಗೆ ಹೋಗು. ಈ ಒಳ್ಳೆಯಾಗೆ ಈ ಥರ ಎಲ್ಲ ಮಾಡ್ತಾರಂತ ನನಗೂ ಗೊತ್ತಿರಲಿಲ್ಲ ಕಣೋ. ನಾನು ಸುಮ್ಮನೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬರೋಕೆ ಹೇಳಿದೆ. ಸಾರಿ ಕಣೋ. ಹೇ ಇರಲಿ ಬಿಡೆ, ನನಗೇನು ಬೇಜಾರ ಇಲ್ಲ. ಯಾಕೆ ಅಂತ ಅಂದರೆ ಹೆಂಗೋ ಇವರಿಬ್ಬರು ದಯ ಇದ್ದ ನೀನು ಮತ್ತೆ ನೋಡಂಗಾತಲ್ಲ, ನನಗಷ್ಟೇ ಸಾಕು ಕಣೆ. ಹೆಂಗೋ ಮತ್ತೆ ನಿನ್ನ ದರ್ಶನ ಆಯಿತು, ನನಗೆ ಅದೇ ಖುಷಿ ಇದೆ ಕಣೆ. ಸರಿ ಕಣೋ, ನೀವು ಹೋಗ್ರಿ, ಕಾಲ್ ಮಾಡಿ ಮಾತಾಡ್ತೀನಿ ನಾನು ನಿಮ್ಮ ಜೊತೆ.
ಸರಿ ಕಣೆ, ಆಯಿತು. ಬಾಯ್ ಕಣೋ ಮಚ್ಚ. ಹೆಂಗೋ ನೀನು ನಿಮ್ಮ ತಂಗಿ ಜೊತೆಗೆ ಬಂದುಬಿಟ್ಟಿದ್ಯಾ? ಓಕೆ ಓಕೆ ಆಯಿತು. ಹೋಗಿ ಕಾಲ್ ಮಾಡ್ತೀನಿ ಕಣೋ ನೀನು ಮತ್ತೆ. ಸರಿ ಕಣ ಮಚ್ಚ, ಆಯ್ತಿರ್ಲಿ ಹೋಗು, ಏನೂ ಬೇಜಾರ ಮಾಡ್ಕೋಬೇಡ. ಇದೆಲ್ಲ ಹಳ್ಳಿನಾಗ ಇದ್ದಿದ್ದೆ. ನೀನು ಇವಾಗ ಹೋಗು, ನಾನು ಮತ್ತೆ ನಿನಗೆ ರಿಟರ್ನ್ ಕಾಲ್ ಮಾಡ್ತೀನಿ. ಸ್ವಲ್ಪ ಇವರಿಬ್ರು ತಗೋ ಕೆಲಸ ಇದೆ, ಅದು ಮುಗಿಸ್ಕೊಂಡು ನಾನೇ ಕಾಲ್ ಮಾಡ್ತೀನಿ ಮಚ್ಚ. ಹಾಯ್ ಅಂಕಲ್ಸ್, ಬರಲಾ ನಾನು? ಇವತ್ತಿನ ಕಾಲ ಇರೋದು ಹಿಂಗೇನೆ. ಒಂದು ಸ್ವಲ್ಪ ನೀವೂ ಅಪ್ಡೇಟ್ ಆಗ್ರಿ ಅಂಕಲ್ಸ್. ಬರಲಾ? ಬಾಯ್ ಬಾಯ್. ಮತ್ತೆ ಬರ್ತೀನಿ ನಿಮ್ಮ ಹಳ್ಳಿಗೆ. ಬಾಯ್ ಬಾಯ್ ಅಂಕಲ್ಸ್. ಎತ್ತೋ ಮಚ್ಚ ಗಾಡಿ. ಅಣ್ಣ ಹೆಂಗೋ ಮನೆಯಲ್ಲಿ ಅಮ್ಮ ಇರಲಿಲ್ಲ, ಬಚಾವಾದ್ವಿ ಅಣ್ಣ. ಅಮ್ಮ ಇರಲಿಲ್ಲ ಸರಿ, ಈ ವಿಚಾರನ ಊರಿಗೆ ಗೊತ್ತಾಗಂಗೆ ಇವರಿಬ್ಬರು ಮಾಡವ್ರೆ. ಆಮೇಲೆ ಅಮ್ಮಗೆ ಯಾರನ್ನ ಹೇಳ್ಬಿಟ್ರೆ, ಅದಕ್ಕೆ ಮೊದಲು ಇವರಿಬ್ಬರನ್ನು ವಿಚಾರಿಸ್ಕೋಬೇಕು. ಇವರಿಂದನೇ ನಿನ್ನ ವಿಚಾರ ಎಲ್ಲ ಊರಿಗೆ ಗೊತ್ತಾಗಿರೋದೀಗ. ಇರು, ಇವರಿಬ್ರಿಗೂ ಸರಿಯಾದ ಪಾಠ ಕಲಿಸ್ತೀನಿ. ಇವರಿಬ್ಬರನ್ನ ನಮ್ಮಂತ ಕರ್ಕೊಂಡೋಗೋಣ ನಡಿ. ಅಂಕಲ್ ಅಂಕಲ್ ಬನ್ನಿ ಅಂಕಲ್, ಮನೆ ಹತ್ರ ಕಾಫಿ ಟೀ ಏನಾದರೂ ಕಾಸ್ಕೊಂಡು ಕೊಡ್ತೀನಿ, ಕುಡಿ ನಿಂತ್ರಿ, ಬನ್ನಿ ಅಂಕಲ್. ನಗಣೋಯ್ ನೋಡ್ ನಗಣ, ನಾವಿಬ್ರು ಇಷ್ಟೊಂದು ಮಾಡಿದ್ರು ಪಾಪ ಹೆಣ್ಮಗು ನಮಗೆ ಕಾಫಿ ಕಾಸ್ಕೊಂಡು ಕೊಡ್ತೀನಿ ಅಂಬುತ್ತೆ. ನೋಡಿ ನಗಣೋಯ್, ಕಾಫಿ ಕುಡಿದು ಬರೋಣ ಅವ್ರ ಮಂತಾವ ಹೋಗಿ. ಬೇಡ ಸುಮ್ಕಿರ್ಲ ಅಮಾವಾಸ್ಯೆ. ಅವ್ರ ಪಾಡಿಗೆ ಅವ್ರು ಹೋಗ್ಲಿ, ನಮ್ಮ ಪಾಡಿಗೆ ನಾವು ಹೋಗೋಣ ಕಣ್ಲ ಅಮಾವಾಸ್ಯೆ. ಎಲ್ಲಿಗೆ ಹೋಗೋದು ಬೇಡ ಕಣ್ಲ ಅಮಾವಾಸ್ಯೆ. ಓ ಹೆಣ್ಮಗು 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 ಅದು ನಗಣೋಯ್, ನೋಡಿ ಹೋಗೋಣ. ಅಂಕಲ್ ಬನ್ನಿ ಅಂಕಲ್, ಬೇಗ ಹೋಗಿ ಕಾಫಿ ಟೀ ಕುಡ್ಕೊಂಬರೋದಷ್ಟೇ, ಬನ್ನಿ. ನೋಡಿದ್ರಲ್ಲ ಅಪ್ಪ, ಇವತ್ತಿನ ಕಾಲ ಹೆಂಗಂಗೈತಂತ. ಓಸಿ ಇದು ಹಳ್ಳಿ ಜಾಣಾರು ಚಾನಲ್ ಅಂತ. ಇನ್ನೂ ಯಾರ್ಯಾರು ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಅಮಾವಾಸ್ಯೆ ಎಡವಟ್ಟು ಭಾಗ 26. ಇದರ ಮುಂದುವರಿದ ಭಾಗ 27ರಲ್ಲಿ ಇರುತ್ತದೆ ನೋಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟು ಕೂಡ ಬರೀರಿ.